ಬಿಡದಿಯಲ್ಲಿ ಈಗ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಭೂಸಮರ ಜೋರಾಗ್ತಾ ಇದೆ. ವಿರೋಧದ ನಡುವೆಯೂ ಮಹತ್ವಾಕಾಂಕ್ಷಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸರ್ಕಾರ ಕೈಗೆತ್ತಿಕೊಂಡಿರುವುದಕ್ಕೆ ದೊಡ್ಡ ರಾಜಕೀಯ ಜ್ವಾಲೆಯಾಗಿ ಮಾರ್ಪಟ್ಟಿದೆ. ಬಿಡದಿ ಅಖಾಡಕ್ಕೆ ಕಮಲ ಪಡೆ ಇಳಿದು ಭೂಸ್ವಾಧೀನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದೆ. ಇದರ ನಡುವೆ ಬಿಡದಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರನ್ನ ಅವಹೇಳನ ಮಾಡುವಂತಹ ಪೋಸ್ಟ್ ಅಂಟಿಸಿದ್ದು ಹೊಸ ವಿವಾದ ಹುಟ್ಟು ಹಾಕಿದೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಅನಾಮಿಕರು ಪೋಸ್ಟರ್ ಅಂಟಿಸುವ ಮೂಲಕ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಈ ಪೋಸ್ಟರ್ ವಾರ್ಗೆ ಎಚ್.ಡಿ. ಕುಮಾರಸ್ವಾಮಿ ಕೆರಳಿ ಕೆಂಡ ಆಗಿದ್ದಾರೆ. ಸಿಎಂ ಆದ್ಮೇಲಾದ್ರೂ ವಿಡಿಯೋ ಮಾಡಿಸೋದು ಪೋಸ್ಟರ್ ಅಂಟಿಸೋದು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ ಬುದ್ಧಿ ಡಿ.ಕೆ. ಶಿವಕುಮಾರ್ಗೆ ಇನ್ನೂ ಹೋಗಿಲ್ಲ. ನಂದು ಬಿಟ್ಬಿಡ್ರಿ, ನನ್ನ ಹೆಂಡತಿಯನ್ನು ಈ ಒಂದು ವಿವಾದಕ್ಕೆ ತಂದಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗಾದ್ರೂ ಗೌರವ ಬೇಡ್ವಾ ಅಂತ ಗುಡುಗಿದ್ದಾರೆ. ಅನಿತಾ ಮೇಡಮ್ ಮೇಲೆ ಮತ್ತೆ ಈಗ ಪೋಸ್ಟರ್ಗಳು ಬೇಡಿ ಬ್ರದರ್, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥ ಬ್ಲೂ ಫಿಲಮ್ ಮಾಡಿಸೋದು ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ, ಈವನ್ ನಾನು ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ಅನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಕುಟುಂಬದವ್ರನ್ನ ಫೋಟೋ ಎಲ್ಲ ಹಾಕಿ ಇದು ವಿಕೃತ ಮನಸ್ಸು. ಅದು ಅಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಈ ರೀತಿ ಪೋಸ್ಟ್ಗಳು ಹಾಕ್ಕೊಂಡು ಇವತ್ತು ಪ್ರಚಾರ ಮಾಡ್ಕೊಂಡು ಅಪ್ರಚಾರ ಮಾಡ್ಕೊಂಡು ಅಶೋಕ್ ಅವ್ರ ಮೇಲೆ, ಅಲ್ಲಿಂದ ವಿಜೇಂದ್ರ ಮೇಲೆ, ಅಲ್ಲಿಂದ ನಾರಾಯಣ ಸ್ವಾಮಿ ಮೇಲೆ ತಪ್ಪು ಮಾಡಿದರೆ ಮುಖ್ಯಮಂತ್ರಿ ಆ್ಯಕ್ಷನ್ ತಗೊಳ್ಳೋಕೆ ಹೇಳಿ ಅಧಿಕಾರಿಗಳಿಗೆ. ಪೋಸ್ಟ್ನಲ್ಲಿ ಸುಮ್ಮನೆ ಹಾಕೊಂಡು ಪಾಪ ಇಲ್ಲಿವರೆಗೆ ಕಾಂಗ್ರೆಸ್ನ ಮಂತ್ರಿಗಳು ಶಾಸಕರದೇ ನಡೆದೋಯ್ತು, ವಿಧಾನಸಭೆ ಕಲಾಪದಲ್ಲಿ ನಡೆದೋಯ್ತು. ಮತ್ತು ಅವ್ರನ್ನ ಬಾಯ ಮುಚ್ಚಿಸಿದ್ರು. ಸದ್ಯ ಹೇಳ್ತೀವಿ ಅಂತೇಳಿ ಬಾಯ ತೆಗಿಲಿಲ್ಲ ಅವರು. ಆ ರೀತಿ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಬಹುಶಃ ಇನ್ನು ಮುಂದಕ್ಕಾದ್ರೂ ನಿಲ್ತದೇನೋ ಅಂದ್ಕೊಂಡಿದ್ದು. ಹೆದರ್ತೀರಾ ಸರ್ ಕುಮಾರಸ್ವಾಮಿ ಫ್ಯಾಮಿಲಿ ಅವ್ರ ಫೋಟೋ? ನಾನು ಯಾವುದೇ ಕಾರಣಕ್ಕೂ ನಂದು ತೆರೆದ ಪುಸ್ತಕ, ಎಲ್ಲ ವಿಷಯಗಳು ನನ್ನ ಕಾರ್ಯ. ಈ ಸರ್ಕಾರದ ಆದ್ಯತೆ ರಿಯಲ್ ಎಸ್ಟೇಟ್ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡಂಥ 24 ಗಂಟೆಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಬಿಡದಿನಲ್ಲಿ ಟೌನ್ಶಿಪ್ಪನ್ನು ಮಾಡ್ತೇವೆ ಅಂಥೇಳಿ ರೈತರ ಮೇಲೆ ಬಲಾತ್ಕಾರದಿಂದ ಅಕ್ರಮವಾಗಿ ಜಮೀನನ್ನು ಕಸಿದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ, ವಿರೋಧಿಸ್ತೇವೆ. ರಾಜ್ಯ ಸರ್ಕಾರ ಯಾವತ್ತೂ ಕೂಡ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಅದರ ಆದ್ಯ ಕರ್ತವ್ಯ ಆಗಬೇಕಾಗಿತ್ತು. ಆದರೆ ದುರಾದೃಷ್ಟ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಇವತ್ತು ಆದ್ಯತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ, ಬಂಡತನವನ್ನು ಬಿಟ್ಟು ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು. ಏನು ನಾಳೆ ಇಲ್ಲಿ ಅಮೃತ ಉಣಿಸುವಂಥವರಿಗೆ ವಿಷ ಉಣಿಸುವಂಥ ಕೆಲಸ ಆಗ್ತಾ ಇದೆ. ಆ ಕಾರಣದಿಂದ ದಯವಿಟ್ಟು ಈ ಜಾಗಗಳನ್ನು ತಗೊಳ್ಬಾರ್ದು. ಚಿಕ್ಕಬಳ್ಳಾಪುರದಿಂದ ಆಚೆ ಹೋದರೆ ಒಳ್ಳೆ ಜಮೀನುಗಳು ಸಿಗ್ತಾ ಅಲ್ಲಿ ತಗೊಳ್ಳಿ.
ಆ ಕಾರಣದಿಂದ ಇವತ್ತು ನಾವು ರೈತರ ಪರವಾಗಿದ್ದೇವೆ. ಇದು ಸುಳ್ಳು ಹೇಳಿ ಪ್ರಧಾನಮಂತ್ರಿ ಒಪ್ಕೊಂಡಿದ್ದಾರೆ ಅಂತೇಳಿ ಸರ್ಕಾರವೇ ಸುಳ್ಳು ಹೇಳೋದು ಇದು ತಪ್ಪು. ರೈತರ ಮಕ್ಕಳು ಆಗಿರ್ತಕ್ಕಂಥವ್ರು ಯಾರೂ ಇಂಥ ಕೆಟ್ಟ ಕಾರ್ಯವನ್ನು ಮಾಡೋದಿಲ್ಲ. ನಾನು ಮಾನ್ಯ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತೇನೆ, ನೀವು ರೈತರ ಮಕ್ಕಳು, ಈ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸವನ್ನು ಮಾಡಬೇಡ್ರಿ ಅಂತ ಹೇಳ್ತೇನೆ. ಮುಂದಿನ ಸದನದಲ್ಲಿ ನಾವು ಸಂಪೂರ್ಣವಾಗಿ ರೈತ ಪರವಾದ ಹೋರಾಟವನ್ನು ಮಾಡ್ತೇವೆ. ಮೈತ್ರಿ ನಾವು ಇಬ್ಬರು ಒಟ್ಟೊಟ್ಟಿಗೆ ಸೇರಿನೇ ಕೆಲಸ ಮಾಡ್ತೇವೆ. ಎಸ್, ಇಶ್ಯೂ ಡೈವರ್ಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ಗೆ ಬೇಕಾಗಿರೋದು ಡೈವರ್ಷನ್. ವಿರೋಧ ಪಕ್ಷಗಳೇನು ಗಟ್ಟಿಯಾಗಿ ಈಗ ರೈತರ ಪರ ಹೋರಾಟಕ್ಕೆ ನಿಂತಿವೆ, ಅದರಲ್ಲೂ ರಾಜಕೀಯ ಇದೆ. ಯಾಕೆ ಅಂತಂದ್ರೆ ಪ್ರತಿ ಬಾರಿ ರೈತರ ಹೋರಾಟ ಆದಾಗ ಅದು ಪೊಲಿಟಿಕಲಿ ಹೈಜಾಕ್ ಆಗುತ್ತೆ. ನೀವು ದೇವನಹಳ್ಳಿ ತಗೊಳ್ಳಿ, ದೇವನಹಳ್ಳಿ ರೈತರು ಪ್ರೊಟೆಸ್ಟ್ ಮಾಡುವಾಗ ಸಿದ್ದರಾಮಯ್ಯನವರು ಪ್ರತಿಪಕ್ಷ ಸ್ಥಾನದಲ್ಲಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಇದನ್ನ ಕೈ ಬಿಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು, ರೈತರು ನಂಬಿದ್ರು, ಓಟ್ ಹಾಕಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು, ಆದ್ರೆ ವಾಪಸ್ ತಗೊಳ್ಳಿಲ್ಲ. ಮತ್ತೆ ಹೋರಾಟ ತೀವ್ರಗೊಂಡ ನಂತರ ಅದನ್ನ ವಾಪಸ್ ತಗೊಂಡ್ರು. ಈಗ ಬಿಜೆಪಿ ಮತ್ತು JDS ಕೂಡ ಇದಕ್ಕೆ ಎಂಟ್ರಿ ಆಗಿದ್ದಾರೆ. ಅವರಿದ್ದಾಗ ಬಿಜೆಪಿ ಇದ್ದಾಗ 1000 ಎಕರೆ ಸ್ವಾಧೀನ ಪಡಿಸ್ಕೊಂಡ್ರು. ಕುಮಾರಸ್ವಾಮಿ ಅವರಿದ್ದಾಗ 2006ರಲ್ಲಿ ಅವ್ರದೇ ಇದು ಪ್ಲಾನ್, ಬಟ್ ಅವರು ಇದನ್ನ ಹಿಂಪಡೆದ್ರು. ಆದ್ರೆ ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಹಿಂಪಡಿತೀವಿ ಅಂತ ಹೇಳ್ತಾರೆ. ಸೊ ಎನಿ ಹೋರಾಟ, ಅದು ಯಾವುದೇ ಹೋರಾಟ ತಗೊಳ್ಳಿ, ಅದು ಪೊಲಿಟಿಕಲಿ ಹೈಜಾಕ್ ಆಗುತ್ತೆ. ಇವತ್ತು ಬಿಡದಿ ರೈತರ ಹೋರಾಟ ಕೂಡ ಅದೇ ರೀತಿಯತ್ತ ಅದೇ ಒಂದು ದಾರಿಯಲ್ಲಿ ಸಾಕ್ತಾ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅಲ್ಲಿಯ ರೈತರು ಅನ್ನದ ಪ್ರಶ್ನೆ, ಅಭಿವೃದ್ಧಿ ಓಕೆ, ಆದ್ರೆ ರೈತರ ಸವಾದಿ ಮೇಲೆ ಅಭಿವೃದ್ಧಿ ಮಾಡಿ ಅಂತ ಯಾರು ರಾಜ್ಯದ ಜನ ಕೇಳ್ಕೊಂಡಿಲ್ಲ. ನಿಮಗೆ ಬೇಕಾಗಿರೋದು ನಿಮ್ಮ ಕನಸಿನ ಕೂಸು, ಅಥವಾ ನೀವೇನೋ ಮಾಡೋದಕ್ಕೆ ಹೊರಟಿದ್ದೀರಿ, ಕರೆಕ್ಟ್, ಅಭಿವೃದ್ಧಿ ಬೇಕು, ಆದರೆ ರೈತರ ಬದುಕಿನ ಮೇಲೆ ಒಡೆದು ನೀವು ಅಭಿವೃದ್ಧಿ ಮಾಡಿ ಅಂತ ಯಾರು ಬೇಡ್ಕೊಂಡಿಲ್ಲ. ನಂಬರ್ 1. ನಂಬರ್ 2, ಈಗ ಒಂದಿಷ್ಟು ಜನ ದೊಡ್ಡ ದೊಡ್ಡ ರೈತರು ಭೂಮಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದ್ರೆ 80% ರೈತರು ಎಲ್ಲ ಸಣ್ಣ ಹಿಡುವಳಿದಾರರು, ಎಲ್ಲ ಗುಂಟೆಗಳ ಲೆಕ್ಕಾಚಾರದಲ್ಲಿ ಭೂಮಿ ಹೊಂದಿರುವವರು. ಅವ್ರಿಗೆ ನೀವು ಕೊಡುವಂತಹ ಪರಿಹಾರ ಅದು ಯಾವುದೇ ರೀತಿ ಅವ್ರ ಜೀವನವನ್ನ ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅಲ್ಲಿ ಬಹಳಷ್ಟು ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇರುವಂತಹ ಫಲವತ್ತಾದ ಭೂಮಿಯನ್ನ ನಾವು ಯಾಕೆ ಬಿಟ್ಕೊಡ್ಬೇಕು ಅಂತ ರೈತರು ಕೇಳ್ತಾ ಇರುವಂತಹ ಪ್ರಶ್ನೆ ತುಂಬಾ ಸಾಧುವಾಗಿದೆ. ಯಾರು ರೈತರು ನನ್ನ ಭೂಮಿ ಬಿಟ್ಕೊಡೋದಿಲ್ಲ, ಅವರನ್ನ ಲೇಬಲ್ ಹಚ್ಚಿ ನೀವು JDS ಅವರು BJP ಅವರಂತ ಅವರನ್ನ ರಾಜಕೀಯವಾಗಿ ಎಳೆತರದು ರೈತರಿಗೆ ಮಾಡುವಂತಹ ಅವಮಾನ. ಇನ್ನು ಯಾವುದೇ ಈ ರೀತಿಯಂತಹ ಅಭಿವೃದ್ಧಿ ಯೋಜನೆಗಳು ಸಂಘರ್ಷದೊಂದಿಗೆ, ಬಲವಂತದೊಂದಿಗೆ, ಒತ್ತಡದಿಂದ ಮಾಡಕ್ಕಾಗಲ್ಲ.